ಮಾವಯ್ಯ. ಚಿಕ್ಕಳಿ ಅಂದ್ರೆ ನೀವು ಏನೋ ಅನ್ಕೊಳಕ್ಕಿಲ್ಲ ಅಂತಂದ್ರೆ ನಮ್ಮ ಸಂಬಂಧಿಕರೊಬ್ರು ಪೊಲೀಸ್ನವ್ರು ಅವರೇ ಅಂತ ಹೇಳಿದ್ನಲ್ಲ, ಅವ್ರನ್ನೂ ವಸಿ ಕರೆದ ಬಿಡ್ಲೆ. ಮಾವಯ್ಯ, ನಿಮ್ ಲೆವೆಲ್ ಏನೋ ಅವ್ರ ಲೆವೆಲ್ ಏನೋ, ನೀವು ಅವ್ರ ಜೊತೆ ಎಲ್ಲ ಕುಂತ್ಕೊಂಡ್ ಕುಡಿದ್ರೆ ನಿಮ್ ಗೌರವ ಏನಾಗಕ್ಕಿಲ್ಲ ಹೇಳಿ. ಮೋನಾ, ತಾಳಿ ಸರ ತಗೊಂಡ್ ಹೋಗಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಾರವ. ಹಂಗೆ ಒಂದ್ ಅರ್ಶಿನ ದಾರ ತಗೊಂಡು ಅರ್ಶಿನ ಕೊಂಬ್ ಕಟ್ಕೊಂಡ್ ತಗೊಂಬಾರವ. ಈಗ ಅದ್ಯಾಕವ? ಅದೇ ಕಣವ, ಕತ್ತಲ್ಲಿರೋ ತಾಳಿ ಬಿಚ್ಚಿಸ್ಬೇಕು ಅಂದ್ರೆ ಮೊದ್ಲು ಅರ್ಶಿನ ದಾರನ ಗಂಡನ ಕೈಲಿ ಕಟ್ಸಿ ಆಮೇಲೆ ತಾಳಿನ ಹೊರಗ್ ತೆಗಿಬೇಕು. ಸರಿ, ಹಂಗಾರೆ ಸಿದ್ಧ ಮಾಡ್ಕತೀನಿ. ನಡೀದೇ ಇರೋ ಸಂಭ್ರಮಕ್ಕೆ ಈ ಶೋಕಿ ಬೇರೆ ಕೇಡ. ಯಾವುದೇ ಕಾರಣಕ್ಕೂ ಈ ಸಂಭ್ರಮ ನಡಿಯಕ್ ನಾನ್ ಬಿಡಕ್ಕಿಲ್ಲ. ಇದೇನು ಬರೇ ನೀರ್ ಕುಡ್ಕಳೆ ಅಂತ ಮಡ್ಕೊಂಟೋದ್ನಲ್ಲ. ಅಣ್ಣ ಬಂದೆ ಬಂದೆ ಕಣಣ್ಣ, ವಸಿ ತಡ್ಕೊಳ್ಳೋಣ. ಇದ್ಯಾಕೆ? ಓ ಚಲವಣ್ಣ, ಏನ್ ಸರಿಯಾಗಿ ತಂದ್ಬಿಟ್ಟಿದ್ಯಾ? ಏನು ನಮ್ ಬೀಗ್ರು ಅಂದ್ರೆ ಏನ್ ಸುಮ್ನೆ ಅನ್ಕೊಂಡ್ರೆ? ಇದೇನ್ ಚೆಲ್ವಾ, ಎಲ್ಲ ಲೋಕಲ್ ಬ್ರಾಂಡೇ ತಂದಂಗಿದೀಯಾ ಅಲ್ಲ? ಒಸಿ ಒಳ್ಳೆ ಬ್ರಾಂಡ್ ತಂದಿದ್ರೆ ನಿಮ್ ಅಳಿಯಂತ್ರ ಗಂಟೆ ಹೊಂಟೋಯ್ದಿತ್ತ. ಏನಣ್ಣ, ಧರ್ಮಕ್ಕೆ ದಟ್ಟಿ ಕೊಟ್ರೆ ಇತ್ಲ ಬಾಗ್ಲು ಹೋಗಿ ಮೊಳ ಹಾಕದ್ರಂತೆ. ಸಿಕ್ಕಿದ್ದೆ ಸೀರುಂಡೆ ಅಂತ ಕುಡ್ಕಬೇಕು. ಏನು ನಮ್ಮೂರವ್ರೆಲ್ಲ ದಿನ ಪಾರಿನ್ ಮಾಲ್ ಕುಡಿತಿದ್ರೆ ಹೇಳಿ. ಸರಿಯಾಗಿ ಹೇಳ್ದೆ ಚೆಲ್ವಾ, ನಮ್ ಕಾಸು ಅಂದ್ರೆ ಲೋಕಲ್ ಬ್ರ್ಯಾಂಡು, ಕಂಡೋರ್ ಕಾಸು ಅಂದ್ರೆ ಫಾರಿನ್ ಬ್ರ್ಯಾಂಡ್ ಆಗ್ತದಲ್ವಾ? ಬಂದವ್ರಿಗೆ ಅಂತ ಏನೋ ಅರೇಂಜ್ ಮಾಡೋರಪ್ಪ, ಇದ್ದಿದ್ರಲ್ಲೇ ಖುಷಿ ಪಡ್ಬೇಕು. ಅದ್ಬಿಟ್ಟು ಏನೇನ ಮಾತಾಡ್ತೀಯ ನೀನು? ಸತ್ಯವಾಗಿ ಹೇಳ್ದೆ ಕಣಣ್ಣ. ಏನು ನಮ್ಮ ಅಣ್ಣ ದಿನ ಪಾರಿನ್ ಮಾಲ್ ಕುಡಿಯಂಗೆ ಹೇಳ್ತಾವನೆ. ನನ್ ಕುಟೆ ಏಟ್ಕಿತ ಇವ ಲೋಕಲ್ ಮಾಲ್ನೇ ಕುಡ್ದಿಲ್ಲ ಹೇಳೋ. ನೀವೆಲ್ಲ ಕುಡಿತಾ ಇರಿ, ನಾ ಒಸಿ ಹೋಗಿದ್ ಬರ್ತೀನಿ. ಯಾಕೆ ನೀ ಕುಡಿಯಕ್ಕಿಲ್ಲ ಚೆಲ್ವಾ? ಅಣ್ಣ ಎಲ್ಲಾದ್ರೂ ಉಂಟೆ ಫಂಕ್ಷನ್ ನಡಿಬೇಕಾದ್ರೆ ನಾ ಕುಡ್ಕೊಂಡು ಹೋಗ್ಬಿಟ್ಟು ಬೀಗರ್ ಮುಂದ್ಗುಟ್ಟೆ ನಿಂತ್ಕೊಳಕಾದತೆ? ನೀ ಕುಡಿದ ಹೋದ್ರೆ ನಾವೇನ್ ಕುಡಿಯಕ್ಕಾಗತ್ತೋ? ಏನ್ ಹೋಗಕ್ಕಿಲ್ಲ, ಬಾ ಒಸಿ ಲೈಟಾಗಿ ತಗೋ. ಅಣ್ಣ ನೀನ್ ತಪ್ಪು ತಿಳ್ಕೊಬೇಡ. ನನಗೆ ನನ್ ಬೀಗರು ಶಾನೆ ಗೌರವ ಕೊಡ್ತಾರೆ, ಅದನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಓಹೋ, ದೊಡ್ಡ ಮನೆ ಸಂಬಂಧ ಸಿಕ್ಕದ್ಮೇಲೆ ತಾನೇ ಬದಲಾಗ್ಬಿಟ್ಟಿದಂಗಿದೀಯಾ ಅಲ್ಲ? ಎಣ್ಣೆಲ್ ಸ್ನಾನ ಮಾಡ್ತಿದ್ದವನು ಇವಾಗ ಎಣ್ಣೆನೆ ಬೇಡ ಅಂತ ಇದೀಯಾ? ಏನ್ ನಾರಾಯಣನ, ನೀನೇ ಹಿಂಗ್ ಮಾತಾಡ್ಬಿಟ್ರೆ ಹೆಂಗ್ ಹೇಳೋಣ? ಏನು ಮಾಂಸ ತಿಂತೀವಿ ಅನ್ಬಿಟ್ಟು ಕತ್ತಿಗೆ ಮೂಳೆನೆ ತಕೊಂಡು ಓಡಾಡಕ್ ಆಗತ್ತೆ? ಎಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ನಮಗ್ ಸಿಕ್ಕಿರೋ ಗೌರವನ ಕಳ್ಕಳ ಕೆಲಸ ಮಾಡ್ಬಾರ್ದು. ಏನೋ ನನ್ ಮಗಳ ಅದೃಷ್ಟದಿಂದ ನಮಗೂ ಒಂದ್ ಸ್ಥಾನ ಮಾನ ಸಿಕ್ಕದೆ, ಅದನ್ನ ಕಳ್ಕಬಾರ್ದಲ್ವೇ? ಸರಿ ನೀವು ಮುಂದುವರ್ಸಿ. ಏನಾದ್ರು ಬೇಕಾದ್ರೆ ಒಂದ್ ಫೋನ್ ಗೀನ್ ಮಾಡಿ, ನಾ ಬರ್ತೀನಿ. ಅಣ್ಣ ತಗ ಕುಡಿ. ಎಲ್ಲ ಚೆಲ್ವಾ, ನಿನಗ್ ಸಿಕ್ಕಿರೋ ಈ ವೈಭವ ನನ್ ದಯೆಯಿಂದ. ಆದ್ರೆ ಬಾಯಿ ಮಾತ್ಗಾದ್ರು ಒಂದ್ಸಾರಿ ನನ್ನ ಹೆಸರು ಹೇಳಕ್ಕಿಲ್ವಲ್ಲ ನೀನು? ಇರ್ಲಿ, ನನ್ಗೂ ಟೈಮ್ ಬರ್ತದೆ, ಅವಾಗ ನಾನು ನೋಡ್ಕೋತೀನಿ. ನೋಡ್ದೇನವ, ನನ್ ತಮ್ಮನ್ ಬಾಳ ಹಾಳ್ ಮಾಡಿದ್ದು ಅಲ್ದೇನೆಯ ಊರ್ ತುಂಬಾ ನಿನ್ ಮರ್ವಾದೆ ಕಳಿಯಕ್ ನಿಂತವಳೆ. ಅಲ್ಲ, ಅವ್ರೆಲ್ಲ ನಮ್ ಬಗ್ಗೆ ಮಾತಾಡ್ಕತಾವ್ರೆ ಅಂದ್ರೆ ಇವಳು ಏಳ್ದೇನೆಯ ನಮ್ ಅಟ್ಟಿ ವಿಷಯ ಅವ್ರಿಗೆ ಹೆಂಗ್ ಗೊತ್ತಾಗದೆ? ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತ ಗಾದೆನೆ ಅದೇ ಕಣೆ. ಅವಳುವೆ ಈ ಅಟ್ಟಿ ಬಿಟ್ಟು ಹೋಗೋ ಕಾಲ ಹತ್ರಕ್ ಬಂದದೆ. ಆ ಕೇಡಿನ ಕಿಚ್ಗೆಯ ಇವಳು ಈಟೆಲ್ಲ ಆಡ್ತಾ ಇರೋದು. ಇಲ್ಲ ಕಣವ, ಅವಳನ್ ಮಾತ್ರ ಸುಮ್ಕೆ ಬಿಡ್ಬಾರ್ದು.
ಅವಳ ಆಟಕ್ಕೆ ನೀನ್ ಇವತ್ತು ಅಂತ್ಯ ಆಡ್ಲೇಬೇಕು. ಈಟೆಲ್ಲ ಆದ್ಮ್ಯಾಕೆ ಬುಡೋ ಮಗಳು ನಾನು ಅಲ್ವೇ ಅಲ್ಲ. ಆಟವ ಅವಳು ಶುರು ಮಾಡೋಳೆ, ಅಂತ್ಯವ ಈ ಈಶ್ವರಿ ಮಾಡ್ತಾಳೆ. ನನ್ನಿಂದ ಅನ್ಯಾಯ ಆದದು ಇಲ್ಲ ಅವಳಿಂದ ಅನ್ಯಾಯ ಆದದು ತೋರ್ಸೇ ಬಿಡ್ತೀನಿ. ನೋಡು, ಇವೆಲ್ಲವ ಅಲ್ಲಿ ಕುಡುಕ್ ತೇಲ್ತಾವ್ರಲ್ಲ ಅವ್ರ ಕೈಗೆ ಸಿಗ್ಬೇಕು. ಏನ್ ಹೇಳು? ಇವೆಲ್ಲ ಅವ್ರ ಕೈಗೆ ಸಿಗಂಗ್ ಮಾಡ್ಬೇಕು. ಆಗ್ಲಯ್ಯ ಅವನ ಬಾಯಿಂದ ಸತ್ಯ ಆಚೆಗ್ ಬರೋದು. ಜನರೆಲ್ಲ ಅವಳನ್ನ ಪಟ್ಟದ ಮ್ಯಾಗ ಕೂರ್ ಚಟ್ಟದ ಮ್ಯಾಗ ಹೆಂಗ್ ಬೀಳಿಸ್ಬೇಕು ಅಂತ ನನಗ್ ಸಂದಾಗ ಗೊತ್ತು. ಯಾರು ಮೆಸೇಜ್ ಮಾಡಿದವರು? ಅದ್ಯಾರು ಬಂದವರು ಒಂದು ಗೊತ್ತಿಲ್ವೇ? ಯಾರೇ ಬಂದ್ರು ಅವ್ರನ್ನ ಮೊದ್ಲ ತಡಿಲೇಬೇಕು, ಇಲ್ಲಾಂದ್ರೆ ಅದಕ್ಕೆ ಮುಂಜೀವನ ಹಾಳಾಗೋಯ್ತದೆ. ಇಲ್ಲ, ಹಂಗಾಗಕ್ ನಾನ್ ಬಿಡಕ್ಕಿಲ್ಲ. ಮಾವಯ್ಯ, ಚಿಕ್ಕಳಿ ಅಂದ್ರೆ ನೀವು ಏನೋ ಅನ್ಕೊಳಕ್ಕಿಲ್ಲ ಅಂತಂದ್ರೆ ನಮ್ಮ ಸಂಬಂಧಿಕರೊಬ್ರು ಪೊಲೀಸ್ನವ್ರು ಅವರೇ ಅಂತ ಹೇಳಿದ್ನಲ್ಲ, ಅವ್ರನ್ನೂ ವಸಿ ಕರೆದ ಬಿಡ್ಲೆ. ಮಾವಯ್ಯ, ನಿಮ್ ಲೆವೆಲ್ ಏನೋ ಅವ್ರ ಲೆವೆಲ್ ಏನೋ, ನೀವು ಅವ್ರ ಜೊತೆ ಎಲ್ಲ ಕುಂತ್ಕೊಂಡ್ ಕುಡಿದ್ರೆ ನಿಮ್ ಗೌರವ ಏನಾಗಕ್ಕಿಲ್ಲ ಹೇಳಿ. ಅವ್ರ ಯೋಗ್ಯತೆಗೆ ಅದೇ ಸಾಕು ಬಿಡಿ. ಹಂಗಂದಿರೆ ಆಯ್ತು ಬಿಡಿ. ನಾನು ಹೇಳ್ತೀನಂತೆ, ನೀವು ಮೊದ್ಲು ಕುತ್ಕೊಳ್ಳಿ. ಅವಯ್ಯ, ಮುಂಚೆಯಿಂದಾರ ಪಾರಿನ್ ಬಂಡ್ ಕುಡ್ದಿದ್ರೆ? ಯಾವಾಗ್ಲೋ ಒಂದ್ ಕಿತ ನಮ್ಮ ಹಳಿ ಅಂದ್ರೆ ಕುಟೆ. ತಕೊಳ್ಳಿ. ಅವಯ್ಯ, cheers. ಸಖತ್ತಾಗದೆ ಚಿಕ್ಕಳಿ ಅಂದ್ರೆ. ಹಳಿ ಅಂದ್ರೆ ನಿಮ್ ಮದ್ವೆ ದಿವಸ ನಾನು ಏನೇನೋ ಮಾತಾಡ್ಬಿಟ್ಟೆ, ಅದೇನು ಮನ್ಸಲ್ಲಿ ಮಡಿಕಬೇಡಿ. ಮಾವಯ್ಯ, ನನ್ ಮನ್ಸ್ನಾಗ ಅದೇನು ಇಲ್ಲಂತೆ, ನೀವು ಆರಾಮಾಗಿ ಕುಡೀರಿ. ನೀನ್ ಆಡಿರೋ ಮಾತ್ನು ನಿನ್ ಮಗಳು ನನಗ್ ಮಾಡಿರೋ ಅವಮಾನನು ಹೆಂಗ್ ತಾನೇ ಮರೆಯಕ್ಕಾಯ್ತದೆ? ಇವತ್ ಒಟ್ಟಿಗೆ ಉತ್ತರ ಕೊಡ್ತೀನಿ, ನೋಡ್ತಾ ಇರೋ. ಅಪ್ಪ, ಆ ಲೋಕಿ ಬಾಯಿ ಮುಚ್ಚಿದೀವಲ್ಲ, ಮತ್ತೆ ಯಾಕೆ ಎದುರ್ಕೋತಿದ್ಯಾ ಬಿಡು. ಈ ಈಶ್ವರಿನ ನಂಬಕ್ಕಾಗಕ್ಕಿಲ್ಲ ಕಣೆ. ಅವಳು ಖುಷಿಯಾಗಿರೋದ್ ನೋಡ್ತಾ ಇದ್ರೆ ಏನೋ ಮಾಡ್ತಾಳೆ ಅನ್ನಿಸ್ತಾ ಇದೆ. ಅವಳು ಏನ್ ಮಾಡ್ತಾಳೆ, ಯಾರ್ ಬದುಕಕ್ ಕೊಳ್ಳಿ ಇಡ್ತಾಳೆ ಅನ್ನೋದೇ ಅರ್ಥ ಆಯ್ತಾ ಇಲ್ಲ ಕಣೆ. ಒಂದಂತೂ ಸತ್ಯ, ಅವಳು ಬೆಳಿಬೇಕು ಅಂದ್ರೆ ಯಾರನ್ನಾರು ತುಳ್ದು ಮೇಲ್ ಹೋಗೇ ಹೋಗ್ತಾಳೆ. ಇನ್ನೂ ಅದೇಟ್ ಹೊತ್ತು ಮಾಡಿರಿ. ಬಿರ್ನೆ ಭದ್ರನ್ ಕೈಲಿ ಅರ್ಶಿಣ ಕೊನೆಯನ್ನ ಕಟ್ಟಿಸ್ಬಿಟ್ಟು ತಾಳಿ ಬಿಚ್ಚಿಸ್ಕೊಂಡು ತಾಳಿನ ಸರಕ್ಕೆ ಪೋಣಿಸ್ಬಿಡಿ.
ಆಯ್ತು ಅತ್ತೆ, ಪೂಜೆ ಒಂದ್ ಆಗ್ಬಿಟ್ರೆ ಭದ್ರನ್ ಕೈಲಿ ಕಟ್ಟಿಸ್ಬಿಡೋದಯ್ಯ. ಇವತ್ತ ತಾಳಿ ಸರ ಕಿತ್ತಾಕ್ತೇನೆ ಹೊರ್ತು ಪತ್ರ ಕಟ್ಟಕ್ ನಾನ್ ಬಿಡಕ್ಕಿಲ್ಲ. ಅಮ್ಮ, ಆಟಮ್ ಬಾಂಬ್ಗೆ ಬೆಂಕಿ ಹಚ್ಚಾಗದೆ, ಏನಿದ್ರು ಬ್ಲಾಸ್ಟ್ ಆಗೋದು ಒಂದೇ ಬಾಕಿ. ಕುಡೀರಿ ಸರ್, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡ್ಬೇಡಿ ಸರ್, ಕುಡೀರಿ. ಲೋ ಚೆಲ್ವಾ, ನೀ ಎತ್ತಿಲ್ದಾನೆ. ನಾನು ಲೋಕಲ್ ಬ್ರಾಂಡಿ ಕುಡಿಯೋನಿಲ್ಲ. ಇವತ್ತು ನೀನು ಪಿರಾಣಿ ಬ್ರಾಂಡಿ ಕುಡಿಯೋಂಗ್ ಮಾಡಿರೋ ನಾನು. ಇವತ್ತಪ್ಪ ಮಗಳಿಬ್ರು ನಾನ್ ಮಾಡಿರೋ ಉಪಕಾರನ ಮರೆತು ಮೆರೀತಾ ಇದೀರೇನ್ರ? ಮೆರೀರಿ. ಇವತ್ತು ನಿನ್ನ ಮಗಳು ಬಾಳ್ತಾ ಇದ್ದಾಳಲ್ಲ, ಬಾಳು. ಅದು ನಾನು ಕೊಟ್ಟಿರೋ ಭಿಕ್ಷೆ, ನಾನು ಕೊಟ್ಟಿರೋ ಭಿಕ್ಷೆ. ಇವತ್ತಪ್ಪ ಮಗಳು ಬಂಡವಾಳ ಬಯಲು ಮಾಡದೆ ಹೋಗ್ರ ನಾನ್ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ. ಅಯ್ಯಯ್ಯೋ, ಅಣ್ತಮ್ಮ ಬೇರೆ ಈ ಕಡೆನೆ ನೋಡ್ತಾವನಲ್ಲ, ಏನಪ್ಪ ಮಾಡೋದು? ಲೋ ಭದ್ರ, ಬಾರ್ಲಾ, ಅರ್ಶನದ ಕೊನೆ ಕಟ್ ಬಾ. ಆಗ್ಲಿಂದ ಬಾಗಿಲದ ಕಡೆನೆ ನೋಡ್ತಾ ನಿಂತಿದೀಯಲ್ಲ, ಬರೋರ್ ಬರ್ತಾರೆ, ಬಾ. ಬಂದೆ. ಲೇ ಭದ್ರ, ಒಳ್ಳೆ ಟೈಮ್ ಮುಗ್ದೋಯ್ತದೆ, ಬಾರ್ಲಾ. ಭದ್ರ, ನಿನ್ನೆ ಕಲ್ಲ ಕರೀತಾ ಇರೋದು, ಬಾ ಅಂದೆ. ಆಪೆ ಅದೇಟ್ ನಗ್ತೀಯ ನಗೆ. ಇವತ್ತು ಇದೇ ನಿನ್ನ ಕೊನೆ ನಗು. ಈ ಈಶ್ವರಿಯತ್ತೆ ಮೆರಿತಾ ಇರೋದ್ ನೋಡ್ತಾ ಇದ್ರೆ ನನ್ಗೂ ಯಾಕೋ ತಲೆ ತಿರುಗಿ ಬರ್ತಾದೆ ಕಣವ. ಲೇ, ಇಷ್ಟೋ ತನಕ ಹೆದರ್ಕೋಬೇಡ ಅಂದು ಈಗ ನೀನು ಹೆದರ್ಕೊಂಡು ನನ್ನ ಹೆದರ್ಸ್ತಾ ಇದೀಯ. ಎಲ್ಲ ಅವನು ಕಿಡಿ ಹಚ್ಚಿವ್ನಿ, ಬತ್ತನ್ ಸ್ವಲ್ಪ ತಡಿ.